ರಾಜಕಾರಣಿಗಳು ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸಿಕೊಳ್ಳುತ್ತಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳಿಗೆ ದೇಶ ಸೇವೆ ಕಾರ್ಯ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಬೇಕೆಂದು ಸೂಚಿಸಿ ಇತರೆ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಮ್ರಹಳ್ಳಿ ಸುಬ್ಬಣ್ಣ ಹೇಳಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರಲಕ್ಷ ಆಸ್ಪತ್ರೆ ಹಾಗೂ ಜೀವಧರ ಟ್ರಸ್ಟ್ನ ಸಂಯುಕ್ತ ದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟುಹಬ್ಬ ಅತಿ ಮುಖ್ಯ. ಆದರೆ ಅದನ್ನು ಲಕ್ಷಾಂತರ ರು ಖರ್ಚು ಮಾಡಿ ಆಡಂಬರವಾಗಿ ಆಚರಿಸುವುದು ಸೂಕ್ತವಲ್ಲ. ಸಮಾಜ ಸೇವೆಯಂತಹ ಕಾರ್ಯಕ್ರಮಗಳನ್ನು ನಡೆಸಿ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡರೆ ಅದಕ್ಕೆ ಅರ್ಥ ಸಿಗಲಿದೆ ಎಂದರು. ನಂತರ ವೈದ್ಯರಾದ ಮೋಹನ್ ಮಾತನಾಡಿ, ಹಿಂದುಳಿದ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳು ಅತಿ ಮುಖ್ಯವಾಗಿವೆ. ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿ ತಪಾಸಣೆ ಮಾಡಿಸಿಕೊಂಡರೆ ಆರೋಗ್ಯದ ಸಮಸ್ಯೆಗಳು ತಿಳಿಯುವುದರ ಜೊತೆಗೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿ ಮೋದಿ ಅವರ ಜನ್ಮದಿನ ಆರೋಗ್ಯ ಶಿಬಿರ ನಡೆಯುತ್ತಿರುವುದು ಬಹಳ ಸಂತಸ ತಂದಿದೆ ಎಂದರು. ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ರಕ್ತ ಪರೀಕ್ಷೆ, ಬಿಪಿ, ಶುಗರ್, ಕಿವಿ, ಮೂಳೆ ಇತ್ಯಾದಿ ತಪಾಸಣೆ ಮಾಡಲಾಯಿತು. ಶಿಬಿರದಲ್ಲಿ 50 ಮಂದಿ ರಕ್ತದಾನ ಮಾಡಿದರು. 350ಕ್ಕೂ ಹೆಚ್ಚು ಮಂದಿ ತಪಾಸಣೆಗೆ ಒಳಪಟ್ಟರು. ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಮುಖಂಡರು, ಜಿಲ್ಲಾ ಮುಖಂಡರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸುಮಾರು 1 ವಾರಗಳ ಕಾಲದಿಂದ ಗಾಂಧಿ ಜಯಂತಿ 2ನೇ ತಾರೀಕುವರೆಗೂ ಕಾರ್ಯಕ್ರಮಗಳನ್ನು ಆಯೋಜನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಡೀ ರಾಷ್ಟ್ರ ಹಾಗೂ ರಾಜ್ಯದ ಎಲ್ಲ ಬೂತ್ಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ಸ್ವಚ್ಛತೆ ಮಾಡುವುದು ಮತ್ತು ಸಮುದಾಯ ಭವನಗಳು, ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡೋದು ಮತ್ತು ಗಿಡ ನೆಡುವುದು ಮತ್ತು ರಕ್ತದಾನ ಶಿಬಿರ ಇಂಪಾರ್ಟೆಂಟ್ ಆಗಿ ಇಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಟ್ಟು ಎಲ್ಲ ತಾಲೂಕುಗಳಿಂದ ನಾವು ನಮ್ಮ ಪಕ್ಷದ ವತಿಯಿಂದ 500 ಜನ ಬ್ಲಡ್ಡನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದು ಕಲೆಕ್ಟ್ ಆಗಿದೆ. ಇವತ್ತಿನವರೆಗೆ 500 ಜನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಾವೇ 2ನೇ ಸ್ಥಾನ. ರಕ್ತದಾನ ಶಿಬಿರದಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಮ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಆರೋಗ್ಯ ತಪಾಸಣೆ ಇವತ್ತು ನಮ್ಮ ಡಾಕ್ಟರ್ ಮೋಹನ್ ಅವರಿದ್ದಾರೆ, ಖ್ಯಾತ ತಜ್ಞರು, ಮೂಳೆ ತಜ್ಞರು. ಅವರು ಇವತ್ತು ಈ ಆರೋಗ್ಯ ತಪಾಸಣಾ ಶಿಬಿರದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರ ಸಂಯುಕ್ತ ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬೇಕು, ಅವರು ಶ್ರೀನಿವಾಸ ಪ್ರಸಾದ್ ಅವರ ಕೊನೆ ಅಳಿಯ. ಅವರು ಹಲವಾರು ಆಸ್ಪತ್ರೆಗಳನ್ನು ಮಾಡಿದ್ದಾರೆ. ಮತ್ತು ಅವರು ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲೂ ಸಹ ಅವರು ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಭಾಳ ಹೆಸರಿದೆ ರಾಜ್ಯದಲ್ಲಿ. ಎಲ್ಲರೂ ಹೇಳ್ತಾರೆ, ಈಗ ನಾವೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ನೋಡಿದ್ದೀವಿ, ಹುಟ್ಟುಹಬ್ಬಗಳು ಯಾವ ರೀತಿ ಮಾಡ್ಕೋತಾರೆ ಅಂತೇಳಿ. ಕೋಟಿ ಕೋಟಿ ಖರ್ಚು ಮಾಡಿ ಕೇಕ್ ಕಟ್ ಮಾಡೋದು, ಊಟ ಹಾಕೋದು, ಇದೆಲ್ಲ ಮಾಡ್ತಾರೆ. ಆದರೆ ಮೋದಿಯವರು ಏನು ಹೇಳ್ತಾರೆ ಅಂದರೆ, ದೇಶದ ಸೇವೆ ಮಾಡೋ ಮುಖಾಂತರ, ಜನರಿಗೆ ಸೇವೆ ಮಾಡೋ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ನೀವು ಆಚರಣೆ ಮಾಡಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ನಾವು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. 2ನೇ ತಾರೀಕುವರೆಗೂ ಸಹ ಈ ಸೇವೆ ಮುಂದುವರಿದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಆದಂತಹ ಅವರ ಜನ್ಮದಿನದಂದು ನಮ್ಮ ಮೈಸೂರು ಗ್ರಾಮಾಂತರ ಅಧ್ಯಕ್ಷರು ಆದಂತಹ ಸುಬ್ಬಣ್ಣವರು ಹಾಗೂ 2 ಮಂಡಲ HD ಕೋಟೆ ಹಾಗೂ ಸರಗೂರು ಮಂಡಲದ ಎಲ್ಲ ಅಧ್ಯಕ್ಷರಿಗೂ ಧನ್ಯವಾದಗಳ ಮೊದಲಿಗೆ ಅರ್ಪಿಸುತ್ತೇನೆ. ಮೋದಿಜಿಯವರ ಹುಟ್ಟಿದ ಹಬ್ಬದ ದಿನ ನಾವು ಬಂದು ಇಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ, ನಮ್ಮ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರದಲ್ಲಿ ರಕ್ತದಾನ ಹೊಂದಿದೆ, ಕಣ್ಣಿನ ತಪಾಸಣೆ ಇದೆ, ಬಿಪಿ, ಶುಗರ್ ಮತ್ತು ಇನ್ನೂ ಇತರ ಕಾಯಿಲೆಗಳು ಕಂಡುಹಿಡಿತೀವಿ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಸಲಹೆಯನ್ನು ಸಹ ಕೊಡ್ತೀವಿ. ಇದೊಂದು ಮಾತು ಅಂದ ತಕ್ಷಣ ಆಗ್ಲೇ ನಮ್ಮ ಸುಬ್ಬಣ್ಣವರು ಹೇಳಿದ್ರು, ದೀನ್ ದಯಾಳ್ ಅವರ ಹುಟ್ಟಿದಬ್ಬ ಅಂತ ನೆನ್ಸ್ಕೊಬೇಕಾದಂತ. ನಾನು ನಮ್ಮ ಮಾವರ ಬಗ್ಗೆ ನಾನು ಅಷ್ಟು ತಿಳ್ಕೊಬೇಕಾದ್ರೆ ನಮ್ಮ ಮಾವರು ಒಂದು ಮಾತು ಹೇಳ್ತಾ ಇದ್ರು, ಯಾವಾಗಲೂ ಒಂದು ಹೇಳೋರು, ದೀನ್ ದಯಾಳ್ ಉಪಾಧ್ಯಾಯರು ಅಂದ್ರೆ ಅವ್ರು ತೀರೋದಾಗ ಕೇವಲ ಅವ್ರ ಜೋಬಲ್ಲಿ 5 ರೂಪಾಯಿ ಇತ್ತು ಅಂತ ಒಂದು. ಇನ್ನೊಂದು, ಅವ್ರ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ ಒಂದು ಪದ ಹೇಳ್ತಾ ಇದ್ರು, ಅಂತ್ಯೋದಯ ಅಂತ ಹೇಳ್ತಾ ಇದ್ರು. ಈಗಲೂ ಅಂತ್ಯೋದಯ ಕಾರ್ಡ್ಗಳಂತ ನಾವೆಲ್ಲ ಬಳಸ್ತೀವಿ. ಅದು ದೀನ್ ದಯಾಳ್ ಕೊಟ್ಟಿದ್ದಂಥದ್ದು. ಅಂತ್ಯದಲ್ಲಿರೋನಿಗೆ ಉದ್ಧಾರ ಆಗ್ಬೇಕು ಅಂತ, ಸಮಾಜದಲ್ಲಿ ಕಡೆಯ ವ್ಯಕ್ತಿ ಮೇಲ್ಗಡೆ ಬರಬೇಕು, ಅವನಿಗೆ ನಾವು ಶಕ್ತಿ ತುಂಬಬೇಕು ಅಂತ ಮೊದಲನೇದಾಗಿ ತಿಳಿಸಿದಂಥವರು ನಮ್ಮ ದೀನ್ ದಯಾಳ್ ಉಪಾಧ್ಯಾಯರು. ಅವ್ರನ್ನ ನಾವು ನೆನೆಸ್ಕೊಳ್ಳೋದು ಅತಿ ಮುಖ್ಯ.
ಅದು ವಿಶೇಷವಾಗಿ ಈ ಸಂದರ್ಭದಲ್ಲಿ 25 ಸೆಪ್ಟೆಂಬರ್ಗೆ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಉದಾಹರಣೆ ಆಯುಷ್ಮಾನ್ ಭಾರತ್, ಅದು ಕೇವಲ ಒಂದೇ ಒಂದು ಉದಾಹರಣೆ. ಇನ್ನೂ ಅನೇಕ ಉದಾಹರಣೆಗಳಿವೆ ಆ ಥರದಂಥದ್ದು. ಅತಿ ಕ್ಲಿಷ್ಟಕರವಾದಂತಹ ಸರ್ಜರಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸುಮಾರು 4 ರಿಂದ 5 ಲಕ್ಷ ಆಗಂತಹ ಆಪರೇಷನ್ಗಳನ್ನ, ಯಾವುದೇ ಬೇರೆಯಾದ ಟ್ರೀಟ್ಮೆಂಟ್ಗಳನ್ನ ಕೇವಲ ಅತಿ ಕಡಿಮೆ ಬೆಲೆಯಲ್ಲಿ ಉಚಿತವಾಗಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಆಗ್ತಿದೆ. ಸರ್ಕಾರಿ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಸಹ ಅದು ಕೇವಲ ಆಯುಷ್ಮಾನ್ ಭಾರತ್ ಇಂದ. ಅದರ ಜೊತೆಗೆ ಇನ್ನೂ ಅನೇಕ ಸುಧಾರಣೆಗಳು ನಡೀತಾ ಇವೆ ಆರೋಗ್ಯ ಕ್ಷೇತ್ರದಲ್ಲಿ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಇನ್ನೂ ಹೆಚ್ಚಿಗೆ ಟೈಮ್ ಆಗುತ್ತೆ. ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 10 ವರ್ಷ 15 ವರ್ಷದಿಂದ ಹಿಂದೆ ಇದ್ದಂತಹ ಮೆಡಿಕಲ್ ಸೀಟ್ ಕೇವಲ ನಾನು ಓದಬೇಕಾದ್ರೂ ಅಷ್ಟೇ, ನಾನು ಪಾಸ್ ಆಗಿದ್ದಂಥದ್ದು 2003. 2003 ಇಂದ 2014 ತನಕ ಯಾವುದೇ ಒಂದು MBBS ಸೀಟ್ ಜಾಸ್ತಿ ಆಗಿರ್ಲಿಲ್ಲ ನಮ್ಮ ದೇಶದಲ್ಲಿ. ಕೇವಲ ಇದ್ದಿದ್ದಂಥದ್ದು 5,000 ಸೀಟು. ಇವತ್ತು ಅದೇ MBBS ಸೀಟು 1 ಲಕ್ಷ ತನಕ ಹೋಗಿದೆ. ಪೋಸ್ಟ್ ಗ್ರಾಜುಯೇಷನ್ ಸೀಟು ಕೇವಲ 2,000 ಇದ್ದಿದ್ದಂಥದ್ದು 60,000 ತನಕ ಮೀಟ್ ಆಗಿದೆ. 60,000 ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಜಾಸ್ತಿ ಆಗಿದೆ ಕೇವಲ 10 ವರ್ಷದಲ್ಲಿ. ಇದೆಲ್ಲ ಕೊಡುಗೆ ನಮ್ಮ ಮಹಾನ್ ಭಾವರಂತಾದ ವಿಶ್ವವಿಖ್ಯಾತ ನಮ್ಮ ಮೋದಿಜಿಯವರ ಕೊಡುಗೆ. ಇನ್ನು ಅನೇಕ ಹೇಳ್ತಾ ಹೋದ್ರೆ